ವಸಂತ ಪಂಚಮಿ ಅಥವಾ ಶ್ರೀ ಪಂಚಮಿ ಇದನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುತ್ತದೆ. ಮಾಘ ಮಾಸದ ಪಂಚಮಿ ತಿಥಿಯಂದು ಅಂದರೆ ಮಾಘ ಮಾಸದ 5ನೇ ದಿನದಂದು ಇದನ್ನು ಆಚರಿಸಲಾಗುತ್ತದೆ. ಈ ದಿನವು ಜ್ಞಾನ, ಕಲೆ ಮತ್ತು ಶಿಕ್ಷಣದ ಅಧಿದೇವತೆಯಾದ ಸರಸ್ವತೀ ದೇವಿಯ ಜನ್ಮದಿನವಾಗಿ ಆಚರಿಸಲಾಗುತ್ತದೆ. ಈ ದಿನದಂದು ಸರಸ್ವತಿಯು ಬ್ರಹ್ಮನ ಮುಖದಿಂದ ಅವತರಿಸಿದಳು ಎಂಬ ನಂಬಿಕೆಯಿದೆ. ವಿದ್ಯಾರ್ಥಿಗಳು, ಕಲಾವಿದರು, ಸಂಗೀತಗಾರರು ದೇವಿಯನ್ನು ವಿಶೇಷವಾಗಿ ಈ ದಿನದಂದು ಆರಾಧಿಸುತ್ತಾರೆ. ಈ ವಸಂತ ಪಂಚಮಿಯು ಚಳಿಗಾಲದ ಅಂತ್ಯ ಮತ್ತು ವಸಂತಕಾಲದ ಆರಂಭದ ಸಂಕೇತವಾಗಿದ್ದು, ಪ್ರಕೃತಿಯ ಹೊಸ ಚೈತನ್ಯವನ್ನು ಸೂಚಿಸುತ್ತದೆ. ಈ ದಿನ ಶಕ್ತಿ ಮತ್ತು ಸಮೃದ್ಧಿಯ ಸಂಕೇತವಾದ ಹಳದಿ ಬಣ್ಣಕ್ಕೆ ಹೆಚ್ಚು ಮಹತ್ವವನ್ನು ನೀಡಲಾಗುತ್ತದೆ. ಮದುವೆ, ಗೃಹ ಪ್ರವೇಶ ಮುಂತಾದ ಶುಭ ಕಾರ್ಯಗಳಿಗೆ ಈ ದಿನವು ಅತ್ಯಂತ ಮಂಗಳಕರ. ವಿಶೇಷವಾಗಿ ಚಿಕ್ಕ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಲು ಶ್ರೇಷ್ಠವೆಂದು ಪರಿಗಣಿಸಲಾಗುತ್ತದೆ. ಈ 2026ರಲ್ಲಿ ಈ ಹಬ್ಬವು ಜನವರಿ 23ನೇ ತಾರೀಕು ಅಂದರೆ ಇದೇ ಶುಕ್ರವಾರದಂದು ಬರಲಿದ್ದು, ಅಕ್ಷರಾಭ್ಯಾಸಕ್ಕೆ ಅಂದು ಬೆಳಗ್ಗೆ 7:15ರಿಂದ ಮಧ್ಯಾಹ್ನ 12:33ರವರೆಗೂ ಅತ್ಯಂತ ಶುಭ ಮುಹೂರ್ತವಿದೆ ಎಂದು ಪಂಚಾಂಗವು ತಿಳಿಸುತ್ತದೆ. ಈ ದಿನದಂದು ಶೃಂಗೇರಿ ಹಾಗೂ ಕೊಲ್ಲೂರಂತಹ ಕ್ಷೇತ್ರಗಳಲ್ಲಿ ಅಕ್ಷರಾಭ್ಯಾಸವನ್ನು ವಿಶೇಷವಾಗಿ ನಡೆಸಲಾಗುತ್ತದೆ. ವಸಂತದ ಹಸಿರಲ್ಲಿ ಶಾರದೆಯ ವರವಿರಲಿ, ಶ್ರೀಧರನ ಸ್ಮರಣೆಯು ಪ್ರತಿ ಉಸಿರಿನಲ್ಲಿರಲಿ, ಜ್ಞಾನದ ಹಣತೆಯು ಮನವ ಬೆಳಗಲಿ ಇಂದು, ಋತುರಾಜನ ನಗು ಬಾಳಲಿ ತುಂಬಲಿ ಎಂದು ಎಲ್ಲರಿಗೂ ಶ್ರೀ ಪಂಚಮಿಯ ಶುಭಾಶಯಗಳು. ಸರಸ್ವತಿಯ ಕೃಪೆ ಸದಾ ನಮ್ಮೆಲ್ಲರ ಮೇಲೆ ಇರಲಿ.